morning everyone. So students, in the previous class we started the new chapter, that is the units and the measurements. So we started the new chapter there and also the syllabus, correct? So just glance once again whatever we discussed in the previous class. Yes, so students, in the previous class what we discussed about the quantities we discussed, correct? So students, quantities ಅಂದ್ರೆ ಏನ್ರಿ, ಪ್ರಮಾಣಗಳು ಅಂತ ಹೇಳ್ತೀವಿ, ಕರೆಕ್ಟ್? ಸೊ ಬೇಸಿಕಲಿ ಎಷ್ಟು ಟೈಪ್ಸ್ ಪ್ರಮಾಣಗಳು ನೇಚರ್ ನಲ್ಲಿ ಪ್ರೆಸೆಂಟ್ ಇವೆ ರೀ? ಮೇನ್ಲಿ ದಿ 2 types. Yes, then what are that? First one is a physical quantity. What it is? Physical quantity. See, physical means ಭೌತಿಕ, quantity means ಪ್ರಮಾಣ, ಕರೆಕ್ಟ್? ಸೊ ಭೌತಿಕ ಪ್ರಮಾಣಗಳು ಅಂತ ಹೇಳ್ತೀವಿ. See, what do you mean by the ಭೌತಿಕ ಪ್ರಮಾಣಗಳು then? See, any quantity which can be measured accurately is called as a physical quantity. ನಾವು ಯಾವ ಪ್ರಮಾಣಗಳನ್ನ ಅಕ್ಯುರೇಟ್ ಆಗಿ ಮೆಜರ್ಮೆಂಟ್ ಮಾಡ್ತೀವಲ್ಲ ರೀ, ಅವುಗಳನ್ನ ಭೌತಿಕ ಪ್ರಮಾಣಗಳು ಅಂತ ಕರಿತೀವಿ. ಸೊ ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಹಿಯರ್. ಸಿ, ವೆನ್ ಯು ಗೋ ಟು ದಿ ಶಾಪ್, ನೀವು ಯಾವಾಗಾದ್ರೂ ಶಾಪ್ಗೆ ಹೋದಾಗ ಅಲ್ಲಿ ಏನಂತ ಹೇಳ್ತೀರಾ? ಸರ್, ನಮಗೆ 5 kg ರೈಸ್ ಕೊಡಿ ಅಂತ ಹೇಳ್ತೀರಾ, ಕರೆಕ್ಟ್? ವಾಟ್ ಯು ವಿಲ್ ಸೇ? 5 kg rice. See, rice, how we are measuring accurately, correct? Accurate ಆಗಿ ನಾವು ಹೇಳ್ತಾ ಇದೀವಲ್ಲಿ, accurately we are saying yes 5 kg rice, 10 kg rice. accurate ಆಗಿ ನಾವು ಇಲ್ಲಿ ಮಾಸ್ ಅಂದ್ರೆ ಏನ್ರಿ? ದ್ರವ್ಯರಾಶಿ ಅಂತ ಹೇಳ್ತೀವಿ ಕನ್ನಡದಲ್ಲಿ. So here now we are measuring rice accurately, correct? So that's why he will give 5 kg rice to you. ನೀವು 5 kg rice ಕೊಡಿ ಅಂದಾಗ ನಿಮಗೆ ಅವನು 5 kg rice ಕೊಡ್ತಾನೆ, ಕರೆಕ್ಟ್? 5 kg ಅಂತ ಹೇಳಿದಾಗ 5 rice ಕೊಡಂಗಿಲ್ಲ, ಕರೆಕ್ಟ್? See, if this kg is not present, ಏನಾಗತ್ರಿ? 5 rice ಆಗತ್ರಿ. He will give 5 rice to you? Definitely no. He will give 5 kg rice. See, now I am teaching you the units and measurements, correct? And ನಿಮಗೀಗ ಫಿಸಿಕಲ್ ಕ್ವಾಂಟಿಟಿಗಳ ಬಗ್ಗೆ ಗೊತ್ತಾಗ್ತಾ ಇದೆ, ಕರೆಕ್ಟ್? ಬಟ್ ಬಿಫೋರ್ ದಟ್, ಅದಕ್ಕೂ ಮೊದಲು ನಿಮಗೆ ಕೆಜಿ ಅಂತ ಗೊತ್ತಿದ್ದಿರಿ, ಕರೆಕ್ಟ್? ದಟ್ಸ್ ವೈ ಯು ನೋ ಆಲ್ರೆಡಿ ದೀಸ್ ಕ್ವಾಂಟಿಟೀಸ್, ಕರೆಕ್ಟ್? ದಟ್ಸ್ ವೈ ವಿ ಆರ್ ಯೂಸಿಂಗ್ ಇನ್ ಅವರ್ ಬೇಸಿಕ್ ಲೈಫ್. ಎಸ್, ನಮ್ಮ ದಿನನಿತ್ಯದ ಲೈಫ್ ನಲ್ಲಿ ಕೂಡ ನಾವು ಇವುಗಳನ್ನ ಯೂಸ್ ಮಾಡ್ತೀವಿ, correct? That's why we can say it as a accurately, and we are measuring them accurately in our day-to-day life, correct? So students, kg anta mass ಗಾಗಿ ಯೂಸ್ ಮಾಡ್ತೀವಿ. So then you can take the one more example, length ಅಂತ ತಗೊಳ್ತೀವಿ. length ಅಂದ್ರೆ ಏನ್ರಿ? ಉದ್ದ ಅಂತ ಹೇಳ್ಬಹುದು, correct? So when you go to purchase the 2 meter of cloth, See, ಯಾವಾಗ ನೀವು 2 ಮೀಟರ್ ಬಟ್ಟೆಯನ್ನ ಪರ್ಚೇಸ್ ಮಾಡೋಕೆ ಹೋದಾಗ ಏನಂತ ಹೇಳ್ತೀರಾ? ಸರ್, ಗಿವ್ ಮೀ 2 ಮೀಟರ್ ಕ್ಲಾತ್, ಕರೆಕ್ಟ್? 2 ಮೀಟರ್ ಕ್ಲಾತ್ ಕೊಡಿ ಅಂತ ಹೇಳ್ತಿರೋ ಅಥವಾ 2 ಕ್ಲಾತ್ ಕೊಡಿ ಅಂತ ಹೇಳ್ತಿರೋ? 2 ಮೀಟರ್ ಬಟ್ಟೆ ಕೊಡಿ ಅಂತ ಹೇಳ್ತೀರಾ, ಕರೆಕ್ಟ್? ಸಿ, ಇಫ್ ಐ ರಿಮೂವ್ ದಿಸ್ ಮೀಟರ್, ಇದೇನಾಗತ್ರಿ? 2 ಕ್ಲಾತ್ ಆಗುತ್ತೆ. ಸಿ, 2 ಬಟ್ಟೆ ಅಥವಾ 2 ಮೀಟರ್ ಬಟ್ಟೆ, there is a lot of difference, right? ಎರಡುಗಳ ಮಧ್ಯೆ ತುಂಬಾ ಡಿಫರೆನ್ಸ್ ಇದೆ, ಕರೆಕ್ಟ್? ಹಿಯರ್ ನಾವು ಬಟ್ಟೆಯ ಉದ್ದವನ್ನ, ದಟ್ ಮೀನ್ಸ್ ಲೆಂತ್ ಅನ್ನ ಇಲ್ಲಿ ಅಕ್ಯುರೇಟ್ ಆಗಿ ಮೆಜರ್ಮೆಂಟ್ ಮಾಡ್ತೀವಿ, ಮೀಟರ್ ಅಂತ ಹೇಳಿ, ಕರೆಕ್ಟ್? ದೀಸ್ ಆರ್ ಕಾಲ್ಡ್ ಆಸ್ ಅ ಫಿಸಿಕಲ್ ಕ್ವಾಂಟಿಟಿ. ಅಂಡರ್ಸ್ಟುಡ್? ಭೌತಿಕ ಪ್ರಮಾಣಗಳು ಅಂತ ಹೇಳ್ತೀವಿ. ಯಾವುದೇ ಒಂದು ಪ್ರಮಾಣವನ್ನ ನಾವು ಅಕ್ಯುರೇಟ್ ಆಗಿ ಮೆಜರ್ಮೆಂಟ್ ಮಾಡ್ತಿದ್ವಿ ಅಂದ್ರೆ ಅವುಗಳನ್ನ ಭೌತಿಕ ಪ್ರಮಾಣಗಳು ಅಂತ ಹೇಳ್ತೀವಿ, ರೈಟ್? ಸೊ ದಿಸ್ ಈಸ್ ಅವರ್ ಫಿಸಿಕಲ್ ಕ್ವಾಂಟಿಟಿ. ಸೊ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ಇಸ್ ದಿ ನಾನ್ ಫಿಸಿಕಲ್ ಕ್ವಾಂಟಿಟಿ. ಸೊ ಸೆಕೆಂಡ್ ಒನ್ ಇಸ್ non
ಕ್ವಾಂಟಿಟಿ ಅಂದ್ರೆ ಪ್ರಮಾಣಗಳು. ಕರೆಕ್ಟ್. ಹಿಯರ್ ನಾನ್ ಫಿಸಿಕಲ್ ಅಂದ್ರೆ ಅಭೌತಿಕ ಪ್ರಮಾಣಗಳು ಅಂತ ಹೇಳ್ತೀವಿ. ಸೊ ವಾಟ್ ದೀಸ್ ಆರ್? ಯು ಕ್ಯಾನ್ ಕನ್ಸಿಡರ್ ಹಿಯರ್ ಎಕ್ಸಾಂಪಲ್ ಆಸ್ ಅ ಪೇನ್. ಏನಂದ್ರೆ ಇದ್ರಿ ನೋವು ಅಂತ ಹೇಳ್ತೀವಿ. ಕರೆಕ್ಟ್. ಸೊ ನೀವು ಡೇ ಟು ಡೇ ಲೈಫ್ ನಲ್ಲಿ ನೀವು ಏನಂತ ಹೇಳ್ತೀರಾ? ಟುಡೇ ಮ್ಯಾಮ್ ಐ ಆಮ್ ಗೆಟಿಂಗ್ 5 kg ಆಫ್ ಪೇನ್ ಅಂತ ಹೇಳ್ತೀರಾ? ಮ್ಯಾಮ್ ನನಗೆ ಇವತ್ತು 5 kg ಅಷ್ಟು ನೋವಾಗ್ತಾ ಇದ್ದೀರಿ, 2 ಮೀಟರ್ದಷ್ಟು ನೋವಾಗ್ತಾ ಇದ್ದೀರಿ ಅಂತ ಹೇಳ್ತೀರಾ? ಡೆಫಿನೆಟ್ಲಿ ನೋ. ಯು ವಿಲ್ ಸೇ ದಟ್ ಒನ್. ನೀವು ಅದನ್ನ ಹೇಳ್ತೀರಾ, ಬಟ್ ಅದನ್ನ ಅಕ್ಯುರೇಟ್ ಆಗಿ ಮೇಜರ್ ಮಾಡಲಿಕ್ಕೆ ಬರೋಲ್ಲ ರೀ. ದಟ್ಸ್ ವೈ ದೋಸ್ ಕ್ವಾಂಟಿಟೀಸ್, ಅವುಗಳನ್ನ ನಾವು ಏನಂತ ಕರಿತೀವಿ? ಅಭೌತಿಕ ಪ್ರಮಾಣಗಳು ಅಥವಾ ನಾನ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಯಾವ ಪ್ರಮಾಣಗಳನ್ನ ಅಕ್ಯುರೇಟ್ ಆಗಿ ಮೇಜರ್ಮೆಂಟ್ ಮಾಡ್ತೀವಲ್ಲ ರೀ, ಅವುಗಳನ್ನ ಫಿಸಿಕಲ್ ಕ್ವಾಂಟಿಟಿ ಅಥವಾ ಭೌತಿಕ ಪ್ರಮಾಣಗಳು ಅಂತ ಹೇಳ್ತೀವಿ. ಯಾವ ಕ್ವಾಂಟಿಟಿಗಳನ್ನ ಅಕ್ಯುರೇಟ್ ಆಗಿ ಮೇಜರ್ಮೆಂಟ್ ಮಾಡ್ಲಿಕ್ಕೆ ಬರೋಲ್ಲ ರೀ, ಅವುಗಳನ್ನ ಅಭೌತಿಕ ಪ್ರಮಾಣಗಳು ಅಂತ ಕರಿತೀವಿ. ಕರೆಕ್ಟ್. This is about the physical quantity and the non-physical quantity. Right, students? Then, by using this, we defined the one definition, that is unit. Right? So, unit we discussed. Unit andre enanta helidri? Here, we use the standard quantity to define the physical quantity. Correct? Consider, students, meter. We know already. Then kg. ಮೀಟರ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ? ಲೆಂತ್ ಅಂದ್ರೆ ಉದ್ದವನ್ನ ಅಳತೆ ಮಾಡೋಕೆ ನಾವು ಮೀಟರ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಸೊ ಹಿಯರ್ ಕನ್ಸಿಡರ್ ಲೆಂತ್. ದೆನ್ ಸ್ಟೂಡೆಂಟ್ಸ್, ಕಿಲೋಗ್ರಾಮ್, ಮಾಸ್ ಇಟ್ ಈಸ್ ದ್ರವ್ಯರಾಶಿ ಅಂತ ಹೇಳ್ತೀವಿ. ದೆನ್ ಒನ್ ಮೋರ್, ಮೀಟರ್ ಪರ್ ಸೆಕೆಂಡ್. ಏನಂತ ತಗೊಂಡ್ರಿ? ಇನ್ನೇ ವೆಲಾಸಿಟಿ ಅಂತ ಹೇಳ್ತಾರೆ. ಸೊ ವೆಲಾಸಿಟಿ ಅಂದ್ರೆ ಇಲ್ಲಿ ವೇಗೋತ್ಕರ್ಷ ಕನ್ನಡದಲ್ಲಿ. ಕರೆಕ್ಟ್. ದಟ್ ಮೀನ್ಸ್ ಸ್ಪೀಡ್. ಕಾರ್ ಈಸ್ ಮೂವಿಂಗ್ ವಿತ್ ದಿಸ್ ಸ್ಪೀಡ್. ಸಿ, ಕಾರ್ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ಕೂಡ ನಾವು ಮೇಜರ್ಮೆಂಟ್ ಮಾಡ್ತೀವಿ ಅಕ್ಯುರೇಟ್ ಆಗಿ. ನೀವು ಅದಕ್ಕೆ ಹೇಳ್ತೀರಲ್ಲ, ಮ್ಯಾಮ್ ಇವತ್ತು ಕಾರ್ ಇಷ್ಟು ಸ್ಪೀಡ್ ನಲ್ಲಿ ಬಂದ್ರಿ, ಬಸ್ ಇಷ್ಟು ಸ್ಪೀಡ್ ನಲ್ಲಿ ಹೋಯ್ತ್ರಿ ಅಂತ ಹೇಳ್ತೀರಲ್ಲ. ಎಸ್, accurately we are measuring. Yes, right it is. That's why these all meter, kg, meter per second, these called as a standard quantity. ಇವು ಸ್ಟ್ಯಾಂಡರ್ಡ್ ಅವರಿಗೆ. ಎಸ್, ಸ್ಟ್ಯಾಂಡರ್ಡ್ ಪ್ರಮಾಣಗಳು ಅವರಿಗೆ. ಆಮೇಲೆ ಈಗ ಲೆಂತ್, ದಿಸ್ ಲೆಂತ್, ಮಾಸ್, ವೆಲಾಸಿಟಿ, ಇವೆಲ್ಲ ಏನ್ರಿ? ಫಿಸಿಕಲ್ ಭೌತಿಕ ಪ್ರಮಾಣಗಳು. ಕರೆಕ್ಟ್. ಸೊ ನೌ ವಿ ಆರ್ ಮೇಜರಿಂಗ್. ನಾವು ಇವುಗಳನ್ನ ಮಾಪನ ಮಾಡ್ತೀವಿ by using the standard quantity. Yes, we are measuring this physical quantity with the help of the standard quantity. ಇವುಗಳನ್ನ ನಾವು ಹೇಗೆ ಮೆಜರ್ ಮಾಡ್ತೀವಿ? ಇವುಗಳನ್ನ ಯೂಸ್ ಮಾಡ್ತೀವಿ. ಕರೆಕ್ಟ್. ಸಿ, ನೀವು ಬಟ್ಟೆ ಖರೀದಿ ಮಾಡೋಕೆ ಹೋದಾಗ ಏನಂತ ಹೇಳ್ತೀರಾ? 2 ಮೀಟರ್ ಬಟ್ಟೆ ಕೊಡಿ ಅಂತ ಹೇಳ್ತೀರೋ ಅಥವಾ 2 ಉದ್ದ ಬಟ್ಟೆ ಕೊಡಿ ಅಂತ ಹೇಳ್ತೀರೋ? ಆಫ್ ಕೋರ್ಸ್ 2 ಮೀಟರ್ ಅಂತ ಹೇಳ್ತೀರಾ. ಕರೆಕ್ಟ್. ಅಲ್ಲಿ ಫಿಸಿಕಲ್ ಕ್ವಾಂಟಿಟಿಯನ್ನ ನೀವು ಹೇಗೆ ಮೆಜರ್ಮೆಂಟ್ ಮಾಡ್ತಾ ಇದ್ದೀರಾ? ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಗಿ. ಕರೆಕ್ಟ್. ಅದನ್ನೇ ನಾವು ಏನಂತ ಕರಿತೀವಿ? ಯೂನಿಟ್ ಅಂತ ಹೇಳ್ತೀವಿ. ಕರೆಕ್ಟ್. ವಿ ಆರ್ ಮೇಜರಿಂಗ್ ಫಿಸಿಕಲ್ ಕ್ವಾಂಟಿಟಿ ಆಸ್ ಅ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ. ಕರೆಕ್ಟ್. ಈಸ್ ಕಾಲ್ಡ್ ಆಸ್ ಅ ಯೂನಿಟ್. ರೈಟ್ ಸ್ಟೂಡೆಂಟ್ಸ್? ಅಂಡ್ ಹಿಯರ್ ಲೆಂತ್ ಅಂದ್ರೆ ಉದ್ದ, ಮಾಸ್ ಅಂದ್ರೆ ದ್ರವ್ಯರಾಶಿ, ದೆನ್ ವೆಲಾಸಿಟಿ ಅಂದ್ರೆ ವೇಗೋತ್ಕರ್ಷ. ಕರೆಕ್ಟ್. ಲೆಂತ್ ಅಂದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಏನಿದೆ ರೀ? ಮೀಟರ್. ಎಸ್, ಕಿಲೋಗ್ರಾಮ್ ಫಾರ್ ಮಾಸ್. ಫಾರ್ ವೆಲಾಸಿಟಿ ಇಟ್ ಈಸ್ ಮೀಟರ್ ಪರ್ ಸೆಕೆಂಡ್. ಎಂ ಅಂದ್ರೆ ಮೀಟರ್, ಎಸ್ ಅಂದ್ರೆ ಸೆಕೆಂಡ್. ರೈಟ್ ಸ್ಟೂಡೆಂಟ್ಸ್? ದೆನ್ ಯು ಕ್ಯಾನ್ ಟೇಕ್ ಹಿಯರ್. ಸಿ, ಲೆಂತ್ is different, mass is different, velocity is different. Yes, here every physical quantity is having different standard quantity. Correct? ಇಲ್ಲಿ ಪ್ರತಿಯೊಂದು ಫಿಸಿಕಲ್ ಕ್ವಾಂಟಿಟಿಗಳು ಬೇರೆ ಬೇರೆ ಆದಂತಹ ಸ್ಟ್ಯಾಂಡರ್ಡ್ ಕ್ವಾಂಟಿಟಿಗಳನ್ನು ಹೊಂದಿವೆ.
ಕರೆಕ್ಟ್. ಸೊ ನೋ ಒನ್ ಈಸ್ ಹ್ಯಾವಿಂಗ್ ಸೇಮ್, ಯಾವುದೇ ಒಂದು ಕೂಡ ಸೇಮ್ ಇಲ್ಲ ರೀ, ಎಲ್ಲ ಡಿಫರೆಂಟ್ ಇದೆ, ರೈಟ್. ಸೊ ವಿ ಕ್ಯಾನ್ ಸೇ ಎವ್ರಿ ಫಿಸಿಕಲ್ ಕ್ವಾಂಟಿಟಿ ಈಸ್ ಹ್ಯಾವಿಂಗ್ ದ ಡಿಫರೆಂಟ್ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ, ದಟ್ ಈಸ್ ನಥಿಂಗ್ ಬಟ್ ಯೂನಿಟ್ಸ್. Every physical quantity is having different units, right? You can take the example. See, in your 10th standard, new 10th standard ನಲ್ಲಿ ನಿಮಗೆ ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಶಕ್ತಿ ಅಂತ ಒಂದು ಲೆಸನ್ ಇತ್ತು, ಕರೆಕ್ಟ್. ಅಲ್ಲಿ ನೀವು ಕರೆಂಟ್ ಅಂತ ಕಲ್ತಿದ್ದೀರಾ, ಕರೆಂಟ್ ಐ, ಅದನ್ನ ಐ ನಿಂದ ಡಿನೋಟ್ ಮಾಡ್ತೀವಿ ಕರೆಂಟ್ ಅನ್ನ. ಸೊ ಇದ್ರದ್ದು SI ಯೂನಿಟ್ ಏನ್ರಿ? ಆಂಪಿಯರ್, correct. And one more you define velocity, that is vibhavantara. Yes, voltage you define V. So other SI unit in the volts. See, this is a physical quantity, idu ಒಂದು ಭೌತಿಕ ಪ್ರಮಾಣ, ಇದು ಒಂದು ಭೌತಿಕ ಪ್ರಮಾಣ, correct, but they are having the different units. Yes, ಇಲ್ಲಿ volts ಅಂತ ಬರೀತೀವಿ, ಇಲ್ಲಿ ampere ಅಂತ ಬರೀತೀವಿ, correct. That only we are going to say every physical quantity is having a different unit, right students. Then after this what we discussed, types of the units we discussed. So you can take here types. So how many types are present? Two types. One is the fundamental or basic units. See, if you want to construct the any building, ನೀವು ಒಂದು ಮನೆ ಕಟ್ಟಬೇಕಾದ್ರೆ ಅದಕ್ಕೆ ಏನು ಹಾಕ್ತೀರಾ? ಬೇಸ್ ಅನ್ನು ಹಾಕ್ತೀರಾ, ಕರೆಕ್ಟ್. Here also for our physics, these are the fundamental units, right? These are mainly the 7. Yes, you can take the example here, length ಅಂತ ತಗೊಳ್ಳೋಣ. Then mass, ದ್ರವ್ಯರಾಶಿ, ಉದ್ದ, ದ್ರವ್ಯರಾಶಿ. Then time. Then students, temperature you take. Etc. See, why we consider it as a fundamental or as the basic? Because we already know about this, right? See, ನಾನು ನಿಮಗೆ ಈಗ ಫಂಡಮೆಂಟಲ್ ಯೂನಿಟ್ಸ್ ಬಗ್ಗೆ ಟೀಚ್ ಮಾಡ್ತಾ ಇದ್ದೀನಿ, ರೈಟ್. ಬಟ್ ಆಲ್ರೆಡಿ ಯು ನೋ ಅಬೌಟ್ ದಿಸ್, ಕರೆಕ್ಟ್. ಸಿ, ಕೆಜಿ ಅಂತ ನಿಮಗೆ ಗೊತ್ತು, ಮೀಟರ್ ಅಂತ ಗೊತ್ತು, ಸೆಂಟಿಮೀಟರ್ ಅಂತ ಗೊತ್ತು, ರೈಟ್. ಸೆಕೆಂಡ್ ಅನ್ನೋದು ಗೊತ್ತು, ಆಲ್ರೆಡಿ ಯು ನೋ ಅಬೌಟ್ ದಿಸ್. ಎಸ್, ಅಂಡ್ ದೀಸ್ ಆರ್ ಇಂಡಿಪೆಂಡೆಂಟ್. ಸಿ, ಇವುಗಳನ್ನ ಡಿಫೈನ್ ಮಾಡೋಕೆ ನಾವು ಇನ್ನೊಂದು ಯೂನಿಟ್ಸ್ ಗಳನ್ನ ತೆಗೆದುಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ರೀ. That's why we can say them as a fundamental. Yes, they are defined themselves. Yes, we can say it as a fundamental ಅಥವಾ basic units ಅಂತ ಹೇಳ್ತೀವಿ, right? And one more you can take here, derived. Derived ಅಂದ್ರೆ ಇನ್ನೊಂದನ್ನ ಯೂಸ್ ಮಾಡಿಕೊಂಡು ನಾವು ಯೂನಿಟ್ಸ್ ಅನ್ನ ಬರೆಯೋದು. ಫಾರ್ ಎಕ್ಸಾಂಪಲ್, ಸಿ, ವೆಲಾಸಿಟಿ, ವೇಗೋತ್ಕರ್ಷ ಅಂತ ಹೇಳೋದು. ಇದ್ರದ್ದು SI ಯೂನಿಟ್ ಏನ್ರಿ? ಇದ್ರದ್ದು ಯೂನಿಟ್ ಮೀಟರ್ ಪರ್ ಸೆಕೆಂಡ್. ಸಿ, ಲೆಂತ್, ಇದ್ರದ್ದು SI ಯೂನಿಟ್ ಮೀಟರ್. ದೆನ್ ಟೈಮ್, ಇದ್ರದ್ದು ಸೆಕೆಂಡ್, ಕರೆಕ್ಟ್. ಸಿ, ವೆಲಾಸಿಟಿಯನ್ನು ನಾವು ಹೇಗೆ ಬರಿತಾ ಇದ್ದೀವಿ? ಈ ಫಂಡಮೆಂಟಲ್ ಯೂನಿಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಇವುಗಳನ್ನ ಬರಿತಾ ಇದ್ದೀವಿ, ಕರೆಕ್ಟ್. ದಟ್ಸ್ ವೈ ದೀಸ್ ಆರ್ ಡಿಪೆಂಡೆಂಟ್. ಈ ಡಿರೈವ್ಡ್ ಯೂನಿಟ್ಸ್ ಇರೋದು ಫಂಡಮೆಂಟಲ್ ಯೂನಿಟ್ಸ್ ಗಳ ಮೇಲೆ ಡಿಪೆಂಡ್ ಆಗಿದೆ, ಕರೆಕ್ಟ್. ದಟ್ಸ್ ವೈ ಸಿ ಹಿಯರ್ m I took from this. ಈ ಲೆಂತ್ ದಿಂದ ನಾನು ಈ ಮೀಟರ್ ಅನ್ನ ನಾನು ಇಲ್ಲಿ ಬರೆದಿದ್ದೀನಿ, ಇದು ಫಂಡಮೆಂಟಲ್. ಸೆಕೆಂಡ್, ಎಸ್, ಇದನ್ನ ಇಲ್ಲಿಂದ ಬರೆದಿದ್ದೀನಿ, ಕರೆಕ್ಟ್. So this one I am taking from this fundamental units, correct. That's why it is called as a derived units. See, in your home your parents are there and you are there. ನೀವು ನಿಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿದ್ದೀರಾ, ಕರೆಕ್ಟ್. ಸೊ ನೀವೇನಾಗ್ತೀರಾ? ಡಿರೈವ್ಡ್ ಯೂನಿಟ್ಸ್. ಯಾವುದು ಇನ್ನೊಂದರ ಮೇಲೆ ಡಿಪೆಂಡ್ ಆಗಿರುತ್ತಲ್ರಿ ಅದು ಡಿರೈವ್ಡ್ ಯೂನಿಟ್ಸ್,
ಕರೆಕ್ಟ್. ಸೊ ಇಲ್ಲಿ ನೀವು ಡಿರೈವ್ಡ್ ಯೂನಿಟ್ಸ್ ಹಾಕ್ತೀರಾ, ಬಟ್ ನಿಮ್ ಪೇರೆಂಟ್ಸ್ ಎದ್ರ ಮೇಲೂ ಡಿಪೆಂಡ್ ಆಗಿಲ್ಲ ರೀ, ಅದಕ್ಕೆ ಅವರು ಫಂಡಮೆಂಟಲ್ ಯೂನಿಟ್ಸ್ ಹಾಕ್ತಾರೆ. ಕರೆಕ್ಟ್, ಅಂಡರ್ಸ್ಟುಡ್? ಸೊ ದಿಸ್ ಈಸ್ ಆಲ್ ವಿ ಡಿಸ್ಕಸ್ಡ್ ಇನ್ ದ previous class. So students, today I am going to discuss the next concept, that is the system of units. See, system andre enri college system anta ಹೇಳ್ತೀವಿ. Correct. So system andre enri there are many number of the things will come. ಅಲ್ಲಿ ತುಂಬಾ ತರಹದ ನಾವು ಕೆಲವೊಂದು ವಸ್ತುಗಳನ್ನು ಕನ್ಸಿಡರ್ ಮಾಡ್ತೀವಿ. So college system andre enri teachers will come, students will come, management will come, direct board members will come. Correct. Like this here, this is one system. ತುಂಬಾ ಕೆಲವೊಂದು ಬೇರೆ ಬೇರೆ ಆದಂತಹ ಯೂನಿಟ್ಸ್ ಗಳನ್ನ ಎಲ್ಲ ಕೂಡಿಸಿ ಒಂದು ಸಿಸ್ಟಮ್ ಅನ್ನ ಮಾಡಿರ್ತಾರೆ. ಕರೆಕ್ಟ್. In that mainly the 4 types systems are present. In that first one will be the FPS system. Yes, see students, this system was given by the British. Correct. This system was invented. Idanna yaar invent madidari? British. Correct. That's why this system is called as a British system of units anta karitare. Correct. Here mainly they consider the 3 basic units. Correct. ಫಂಡಮೆಂಟಲ್ ಯೂನಿಟ್ಸ್ ಗಳನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಯಾವ ಯಾವ್ದ್ರಿ ಅದಂದ್ರ ಫಸ್ಟ್ ಒನ್ ಇಸ್ ಲೆಂತ್, ಮಾಸ್ ಅಂಡ್ ದ ಟೈಮ್. ರೈಟ್. ದಿಸ್ ಇಸ್ ದ ಸಿಸ್ಟಮ್ ದೇ ಆರ್ ಕನ್ಸಿಡರಿಂಗ್. ಈ ಬ್ರಿಟಿಷ್ ಸಿಸ್ಟಮ್ ನಲ್ಲಿ ಲೆಂತ್ ಗೆ SI ಯೂನಿಟ್ ಏನಿದೆ ರೀ? ಫೂಟ್. ವಾಟ್ ಇಟ್ ಈಸ್? ಫೂಟ್. ನೀವು ಹೇಳ್ತೀರಲ್ಲ ಇದು ಇಷ್ಟು ಫೂಟ್ ಇದೆ. ಕರೆಕ್ಟ್. ಉದ್ದವನ್ನ ಮೆಜರ್ಮೆಂಟ್ ಮಾಡೋಕೆ ನಾವು ಫೂಟ್ ಅನ್ನ ಯೂಸ್ ಮಾಡ್ತೀವಿ in FPS system. Right. Then mass, ದ್ರವ್ಯರಾಶಿಯನ್ನ ಮೆಜರ್ಮೆಂಟ್ ಮಾಡೋಕೆ ಇಲ್ಲಿ ಪೌಂಡ್ ಅನ್ನ ಯೂಸ್ ಮಾಡ್ತಾರೆ. ಇದು ಇಷ್ಟು ಪೌಂಡ್ ಇದೆ, ಇದು ಇಷ್ಟು ಪೌಂಡ್ ಇದೆ ಅಂತ ಹೇಳ್ತಾರಲ್ರಿ. ರೈಟ್. ಸೊ ನ್ಯೂ ಬೋರ್ನ್ ಬೇಬಿ, ಹುಟ್ಟಿದ ಮಗು ಇಷ್ಟು ಪೌಂಡ್ ಇದೆ ಅಂತ ಹೇಳ್ತಾರೆ. ಕರೆಕ್ಟ್. ದಟ್ ಈಸ್ POUND ಪೌಂಡ್. ರೈಟ್. ದೆನ್ ಮಾಸ್. ಮಾಸ್ ಮೀನ್ಸ್ ದ್ರವ್ಯರಾಶಿ ಅಂತ ಹೇಳಿದೆ, ಅದು ಎಷ್ಟು ಮಾಸ್ ಇದೆ, ಅದರದ್ದು ತೂಕ ಎಷ್ಟಿದೆ ಅಂತ ಹೇಳ್ತೀವಿ, ಇಷ್ಟು ಪೌಂಡ್ ಇದೆ ಅಂತ ಹೇಳ್ತೀವಿ. ರೈಟ್. ದೆನ್ ಟೈಮ್. ಟೈಮ್ ಇಲ್ಲಿ ಏನಾಗತ್ತೀರಿ? ಸೆಕೆಂಡ್ ಅನ್ನ ಯೂಸ್ ಮಾಡ್ತೀವಿ. ರೈಟ್. ದೀಸ್ ಆರ್ ದ ಯೂನಿಟ್ಸ್ ವಿ ಕನ್ಸಿಡರ್ಡ್ ಇನ್ ದ FPS ಸಿಸ್ಟಮ್. ರೈಟ್. ಸೊ ಸ್ಟೂಡೆಂಟ್ಸ್, somewhat this system become fail. Correct. That's why they are going to invent the next one. So see, when you will pass in the 10th standard, you get promoted to the first PUC. Yes, here also ಇಲ್ಲಿ FPS system ನಲ್ಲಿ ಅವರು ಫೇಲ್ ಆಗ್ತಾರೆ. ಅದಕ್ಕೆ ಅವರು ನೆಕ್ಸ್ಟ್ ಸಿಸ್ಟಮ್ ಅನ್ನ ಇನ್ವೆಂಟ್ ಮಾಡ್ತಾರೆ. ಅದು CGS system. Yes, this system is invented by the French. What it is? French ಈ ಸಿಸ್ಟಮ್ ಅನ್ನ ಇನ್ವೆಂಟ್ ಮಾಡ್ತಾರೆ. ಅದಕ್ಕೆ ಇದನ್ನ ಫ್ರೆಂಚ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕರೀತೀವಿ. ರೈಟ್. ದಿಸ್ ಈಸ್ ಬ್ರಿಟಿಷ್ ಸಿಸ್ಟಮ್ ಆಫ್ ಯೂನಿಟ್ಸ್, ದಿಸ್ ಈಸ್ ಫ್ರೆಂಚ್ ಸಿಸ್ಟಮ್ ಆಫ್ ಯೂನಿಟ್ಸ್. ಹಿಯರ್ ಆಲ್ಸೋ ಲೆಂತ್, ಮಾಸ್ ಅಂಡ್ ದ ಟೈಮ್ ವಿ ಕನ್ಸಿಡರ್ಡ್ ಆಸ್ ಅ ಬೇಸಿಕ್. ರೈಟ್. ಸೊ ಲೆಂತ್ ಗೆ ಇಲ್ಲಿ SI ಯೂನಿಟ್ ಏನಿದೆ ರೀ? ಸೆಂಟಿಮೀಟರ್. ರೈಟ್. ಸೆಂಟಿಮೀಟರ್. C is the capital, centimeter. First word, that's why here C. Correct. And here for the mass, ದ್ರವ್ಯರಾಶಿಯನ್ನ ಹೇಗೆ ಮೆಜರ್ಮೆಂಟ್ ಮಾಡ್ತೀವಿ? ಗ್ರಾಮ್ ನಿಂದ. ಗ್ರಾಮ್ಸ್. kg ಇನ್ನೊಂದೇನ್ರಿ? ಗ್ರಾಮ್ಸ್. ಇಲ್ಲಿ ನಾವು ಪೌಂಡ್ ಅನ್ನ ಯೂಸ್ ಮಾಡಿದ್ವಿ, ಇಲ್ಲಿ ಗ್ರಾಮ್ಸ್ ಅನ್ನ ಯೂಸ್ ಮಾಡ್ತಾರೆ. ಸೊ ಇಲ್ಲಿ G ಇದೆ ರೀ, ಅದಕ್ಕೆ ಇಲ್ಲಿ G ಅನ್ನ ಕನ್ಸಿಡರ್ ಮಾಡಿದ್ದಾರೆ. ಇಲ್ಲಿ ಸೆಕೆಂಡ್ ಇದೆ, ಟೈಮ್ ಅನ್ನ ಸೆಕೆಂಡ್ ಇಂದ ಮೆಜರ್ಮೆಂಟ್ ಮಾಡ್ತಾರೆ, ಅದಕ್ಕೆ ಇಲ್ಲಿ S ಅನ್ನ ಕನ್ಸಿಡರ್ ಮಾಡ್ತಾರೆ. ಕರೆಕ್ಟ್. ಹಿಯರ್ ಆಲ್ಸೋ ಸೇಮ್. ಸಿ, ಫೂಟ್. F is capital. Here they consider first F, then P, pound. P second S here. Correct. There is no need to behead. Behead ಮಾಡುವುದು ಅವಶ್ಯಕತೆ ಇಲ್ಲ ರೀ. By using this also we can write here. Correct. Then students, this is the CGS system. Yes,
after this also somewhat become fail. ಇಲ್ಲಿ ಸ್ವಲ್ಪ drawbacks ಸಿಗುತ್ತೆ, drawbacks. That's why again they invented the one more system, that is the third system, MKS. What it is? MKS system. ಇದು French system. French system of units ಅಂತ ಹೇಳ್ತೀವಿ. Correct. So here the unit of length. ಇಲ್ಲಿ ಏನನ್ನ ಯೂಸ್ ಮಾಡ್ತೀವಿ? m means ಮೊದಲಿಗೆ ಫೂಟ್ ಅನ್ನ ಯೂಸ್ ಮಾಡಿದ್ವಿ, ಆಮೇಲೆ ಸೆಂಟಿಮೀಟರ್ ಅನ್ನ, ಈಗ ಯೂಸ್ ಮಾಡೋದು ಮೀಟರ್. m, you can consider here m. That's why here m, right? Then next will be the mass, that is k here kg, that means kilogram. See, ಇಲ್ಲಿ ಗ್ರಾಮ್ ಅನ್ನ ಯೂಸ್ ಮಾಡಿದೀವಿ, ಇಲ್ಲಿ ಕಿಲೋಗ್ರಾಮ್ ಅನ್ನ ಯೂಸ್ ಮಾಡ್ತಾರ. ನೆಕ್ಸ್ಟ್ ಟೈಮ್ ಡೇ, ಆಫ್ ಕೋರ್ಸ್ ಸೆಕೆಂಡ್. ಈ ಸೆಕೆಂಡ್ ಇದೆ ರೀ, ಎಸ್ ಇದೆ, ಕರೆಕ್ಟ್. m k s, m is meter, kilogram and the second that we are using in the MKS system. Understood? So next one will come, that is the SI unit. See students, this also invented by the French, but they modified that one. ಅದನ್ನ modify ಮಾಡ್ತಾರೆ. ಆ modified form ಅನ್ನೋದೇ ರೀ SI system. Correct? This one we can call it as the international system of units. What we call international system of units. Yes, this is the SI system. So this is the modified form of MKS system. Correct. So here this SI system, it is also given by the French. Yes, ಇಲ್ಲಿ ಕೂಡ ಇದನ್ನ French ನೇ ಕೊಟ್ಟಿದ್ದೀವಿ. This is also the French system. So here what they did, this French scientists, they give this SI system in the one general conference that held in the Paris in 1971. ಒಂದು ಜನರಲ್ ಕಾನ್ಫರೆನ್ಸ್ ಇತ್ರಿ ವೇಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಮೇಲೆ, ಅಲ್ಲಿ ಇನ್ ಪ್ಯಾರಿಸ್ ನಲ್ಲಿ ಇನ್ 1971 ಅಲ್ಲಿ ಅವರು SI ಯೂನಿಟ್ ಅನ್ನ ಕೊಡ್ತಾರೆ. ಅಂಡ್ ಇಟ್ ವಾಸ್ ಎಕ್ಸೆಪ್ಟೆಡ್ ಬೈ ಇಂಟರ್ನ್ಯಾಷನಲಿ ಈ ಸಿಸ್ಟಮ್ ಅನ್ನ ಎಕ್ಸೆಪ್ಟ್ ಮಾಡ್ತಾರ. ಅದಕ್ಕೆ ನಾವು ಪ್ರೆಸೆಂಟ್ ಆಗಿ ಯೂಸ್ ಮಾಡುವಂತಹ ಸಿಸ್ಟಮ್ ಯಾವ್ದ್ರಿ? ದಿಸ್ ಸಿಸ್ಟಮ್, SI system. Correct? This is the very important for us. Yes, that's why in our physics for every factor, correct? You see, already now current ಬಗ್ಗೆ ನೋಡಿದ್ದೀರಿ, ಅಲ್ಲಿ ಏನು ಬರದೆ ನಾನು SI unit ಅಂತ ಬರದೆ. Correct? So SI ಅಂದ್ರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಹೇಳ್ತೀವಿ. This is that SI system. Correct? Now ನಾವೀಗ ಪ್ರೆಸೆಂಟ್ ಆಗಿ ಯೂಸ್ ಮಾಡುವಂತಹ ಸಿಸ್ಟಮ್ ಯಾವ್ದ್ರಿ? SI system. Correct? So students, this is about the system of units. Basically 4 types are there: FPS, CGS, MKS and SI system. Correct? So ಇಲ್ಲಿ ಬ್ಯಾಹೆಟ್ ಮಾಡುವಂತಹ ಅವಶ್ಯಕತೆ ಇಲ್ರಿ. FPS ಅಂದ್ರೆ ಲೆಂತ್ ಗೆ ಫೂಟ್, ಕ್ಯಾಪಿಟಲ್ ಲೆಟರ್ F. Here comes pound, then second. Correct? Here centimeter, C, G means gram, then S means second. For all we are considering length, udda, mass
ದೆನ್ ಟೈಮ್. ಎಲ್ಲಾ ಸಿಸ್ಟಮ್ ನಲ್ಲೂ ನಾವು ಮೂರು ಫಂಡಮೆಂಟಲ್ ಯೂನಿಟ್ಸ್ ಅನ್ನ ಕನ್ಸಿಡರ್ ಮಾಡಿದೀವಿ. ಅದು ಒಂದು ಲೆಂತ್, ಸೆಕೆಂಡ್ ಮಾಸ್, ಥರ್ಡ್ ಒನ್ ವಿಲ್ ಬಿ ದಿ ಟೈಮ್. ಕರೆಕ್ಟ್. ಸೊ ದಿಸ್ ಈಸ್ ಅಬೌಟ್ ದ ಸಿಸ್ಟಮ್ ಆಫ್ ಯೂನಿಟ್ಸ್. ಕರೆಕ್ಟ್. ಸೊ ಸ್ಟೂಡೆಂಟ್ಸ್, now I am going to write the chart of the fundamental units. This is important for us. Correct. So note it down here. Fundamental units. Correct. So here first you consider physical quantity, next unit, and here symbol. Here first one you considered here length. Length to unit entry meter. So symbol in number 3 m. Then students, second one mass. Mass ಅಂದ್ರೆ ಏನ್ರಿ? ದ್ರವ್ಯ ರಾಶಿ ಅಂತ ಹೇಳ್ತೀವಿ. ಮಾಸ್ ಅನ್ನು ನಾವು ಎದರಿಂದ ಇದು ಮಾಡ್ತೀವಿ? ಕಿಲೋಗ್ರಾಮ್. That means kg. Correct. So third one time. That is second. Here you just take yes. Then fourth one temperature. Temperature ಅಂದ್ರೆ heatness. Correct. So it is the Kelvin. K anta ಹೇಳ್ತೀವಿ. Correct. Then fifth one is electric current. Electric current ಇದನ್ನ ನಾವು ಈಸಿಲಿ ಮೆಜರ್ಮೆಂಟ್ ಮಾಡ್ತೀವಿ. ಕರೆಕ್ಟ್. ಡೈಲಿ at the month, see at the last of the month, the from the kV one person will give you the bill. ಕರೆಂಟ್ ಬಿಲ್ ಬರುತ್ತೆ. ಕರೆಕ್ಟ್. ಅದರಲ್ಲಿ ನೀವು ಎಷ್ಟು ಅಮೌಂಟ್ ಆಫ್ ದ ಕರೆಂಟ್ ಅನ್ನ ಯೂಸ್ ಮಾಡಿದೀರಾ ಅಂತ ಬರುತ್ತೆ. ಕರೆಕ್ಟ್. ಫಾರ್ ಲಾಸ್ಟ್ ದೇ ವಿಲ್ ರೈಟ್ ದ one unit, that is the ampere. ಕರೆಕ್ಟ್. ಸೊ ಈಸಿಲಿ ನಾವು ಕರೆಂಟ್ ಅನ್ನ ಮೆಜರ್ಮೆಂಟ್ ಮಾಡ್ತೀವಿ. ಅದಕ್ಕಿದು ಫಂಡಮೆಂಟಲ್ ಯೂನಿಟ್ ಆಗಿದೆ. ರೈಟ್. ಸೊ ಹಿಯರ್ ಯು ಟೇಕ್ ಆಂಪಿಯರ್. ಸೊ ಹಿಯರ್ A will come. Then students, sixth one will be the luminous. Intensity. Yes, ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. This is also the one basic fundamental unit. ಇದನ್ನ ನಾವು ಕ್ಯಾಂಡೆಲಾ ಅಂತ ಕರೀತೀವಿ. CD. Then last one will be the last one is amount of substance. Amount of substance ಇದನ್ನ ಮೋಲ್. MOL ಮೋಲ್ ಅಂತ ಕರೀತೀವಿ. ಇದದ್ದು ಸಿಂಬಲ್ MOL. Right. This is the our chart. Right. It is very important for us to understand the physical quantity. Correct, students? So we have 7 types of the fundamental units. What are that? First one is the length. Correct. So length, the unit will be the length ಅಂದ್ರೆ ಏನ್ರಿ? ಉದ್ದ. ಅದರ ಯೂನಿಟ್ ಏನ್ರಿ? ಮೀಟರ್. Symbol will be the m. Then mass means ದ್ರವ್ಯ ರಾಶಿ. ಅದರ ಯೂನಿಟ್ ಏನ್ರಿ? ಕಿಲೋಗ್ರಾಮ್, kg. Time, second symbol is s. Temperature, yes.
ಕೆಲ್ವಿನ್ ಕೆ. ಎಲೆಕ್ಟ್ರಿಕ್ ಕರೆಂಟ್ ವಿಲ್ ಬಿ ದಿ ಕರೆಂಟ್, ವಿದ್ಯುತ್ ಶಕ್ತಿ ಅಂತ ಹೇಳ್ತೀವಿ. ಅದರದ್ದೇನ್ರಿ ಆಂಪಿಯರ್ A. Then luminous intensity, then which will be the candela, ಅದನ್ನ CD ಅಂತ ಹೇಳ್ತೀವಿ. Then amount of substance, ಒಂದು ವಸ್ತು ಎಷ್ಟು ಅಮೌಂಟ್ ನಲ್ಲಿ ಇದೆ ಅಂತ ಹೇಳ್ತೀವಲ್ಲರಿ, ಅವಾಗ ನಾವು ಯಾವ ಯೂನಿಟ್ ಅನ್ನ ಯೂಸ್ ಮಾಡ್ತೀವಿ, ಮೋಲ್. ಕರೆಕ್ಟ್? and the symbol will be the MOL. correct students? So today we discussed about the system of units and the fundamental units, right? So in the next class we will take the next concept, and if you get the any doubts just you ask me. okay, thank you everyone. And also whatever I written on the board, na board ಮೇಲೆ ಏನೇನು ಬರ್ತಿದ್ದೀನಲ್ಲ ರೀ, just ಅದನ್ನ ಒಂದು ಬುಕ್ ನಲ್ಲಿ ನೋಟ್ ಡೌನ್ ಮಾಡ್ತಾ ಹೋಗಿ. okay, as a notes. thank you everyone.